ತಂದನ್ನಿ ತಾನಾನ ತಂದನ್ನಾನಿ ತಾನಾನ ತಂದನ್ನಾನ ತಾನಾನ ಅಜ್ಜಿ ಕತೆ ಹೇಳಜ್ಜಿ. ವೆಲ್ಕಮ್ ಬ್ಯಾಕ್ ಟು ಅಜ್ಜಿ ಹೇಳಿದ ಕತೆ. ಫ್ರೆಂಡ್ಸ್, ಶ್ರೀಕೃಷ್ಣನ್ಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಇದ್ದಾನಂತೆ. ಅವರಿಬ್ರು ಸೇರ್ಕೊಂಡು ಊರವ್ರಿಗೆಲ್ಲ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದ್ದಾರಂತೆ. ಜೊತೆಗೆ ಸಿಕ್ಕಾಪಟ್ಟೆ ತುಂಟ್ರಂತೆ. ಯಾರ ಬೆಸ್ಟ್ ಫ್ರೆಂಡು, ಏನು ಕತೆ ಅಂತ ಅಜ್ಜಿ ಹೇಳ್ತಾಳಂತೆ. ಬನ್ನಿ ಕೇಳೋಣ. ಮುದ್ದು ಮಕ್ಕಳೇ, ನಿನ್ನೆ ಕಥೆನ ಎಲ್ಲಿಗೆ ನಿಲ್ಲಿಸಿದ್ವಿ ಅನ್ನೋದು ನೆನಪಿದೆಯಾ? ಕೃಷ್ಣನನ್ನ ಕೊಲ್ಲೋಕೆ ಬಂದ ಬಿರುಗಾಳಿ ರಾಕ್ಷಸ ಕೃಷ್ಣನಿಂದಲೇ ಹತನಾಗಿ ಹೋಗಿದ್ದ ಅಲ್ವಾ? ಇವತ್ತು ಬಾಲಕೃಷ್ಣನ ಲೀಲೆಗಳು ಹೇಗಿದ್ವು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀನಿ ಕೇಳಿ. ತಾಯಿ ಯಶೋಧ ಕೃಷ್ಣನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಆಗಿನ್ನೂ ಆ ಮಗುವಿಗೆ ನಾಮಕರಣ ಆಗಿರಲಿಲ್ಲ. ಆದ್ರಿಂದ ನಂದಲಾಲ ಮತ್ತು ಯಶೋಧ ಇಬ್ಬರು ಆತನಿಗೆ ಕೃಷ್ಣ ಅಂತ ಹೆಸರನ್ನಿಟ್ರು. ನಿಧಾನವಾಗಿ ದೊಡ್ಡವನಾದ ಪುಟಾಣಿ ಕೃಷ್ಣ ತುಂಟ ಬಾಲಕನಾದ. ಆತನ ವಾರಿಗೆಯವರ ಜೊತೆ ಸೇರಿ ಸಾಕಷ್ಟು ಕೀಟಲೆಗಳನ್ನ ಮಾಡ್ತಿದ್ದ. ಆತನಿಗೆ ಬೆಣ್ಣೆ ಅಂದ್ರೆ ತುಂಬಾನೇ ಇಷ್ಟವಾಗಿತ್ತು. ಅಮ್ಮ ಮೊಸರನ್ನ ಕಡಿಯೋವಾಗ ಪಕ್ಕದಲ್ಲೇ ಕುಳಿತಿರ್ತಿದ್ದ. ಅಮ್ಮ ಬೆಣ್ಣೆಯನ್ನ ಈತನಿಗೆ ತಿನ್ನಿಸ್ತಾ ಇದ್ಲು. ಆದ್ರೂ ಈತನಿಗೆ ಸಮಾಧಾನವಾಗ್ತಿರ್ಲಿಲ್ಲ. ಅಮ್ಮ ಬೇರೆ ಕಡೆ ಹೋದಾಗ ಬೆಣ್ಣೆನ ಕದ್ದು ತಿಂತಿದ್ದ. ಹೀಗಾಗಿ ಅಮ್ಮ ಒಂದು ಉಪಾಯ ಮಾಡಿದ್ಲು. ಬೆಣ್ಣೆಯನ್ನೆಲ್ಲ ಒಂದು ಮಡಿಕೆಗೆ ಹಾಕಿ ಎತ್ತರದಲ್ಲಿ ಕಟ್ಟಿ ಇಟ್ಲು. ಆದ್ರೆ ಕೃಷ್ಣ ಏನ್ ಮಾಡ್ದ ಗೊತ್ತಾ ಮಕ್ಕಳೇ? ತನ್ನ ಗೆಳೆಯರನ್ನೆಲ್ಲ ಕರೆದು ಒಬ್ಬರ ಮೇಲೊಬ್ರು ನಿಂತು ಆ ಬೆಣ್ಣೆ ಕಡಿಗೆನ ಬೀಳಿಸ್ಕೊಂಡು ತಿಂತಾ ಇದ್ರು. ಹೀಗೆಲ್ಲ ಮಾಡೋದಕ್ಕೆ ಯಶೋಧ ಸಾಕಷ್ಟು ಸಲ ಆತನಿಗೆ ಶಿಕ್ಷೆ ಕೊಡ್ತಾ ಇದ್ಲು. ಬಾಲ್ಯದಲ್ಲೇ ಕೃಷ್ಣನಿಗೆ ಒಬ್ಬ ಜೀವದ ಗೆಳೆಯ ಸಿಕ್ಕಿದ್ದ. ಆತನ ಹೆಸರು ಬಲರಾಮ. ಆತ ಕೂಡ ಕೃಷ್ಣನ ಜೊತೆ ಸೇರಿ ಸಾಕಷ್ಟು ತುಂಟಾಟ ಮಾಡ್ತಿದ್ದ. ಒಂದು ದಿನ ಕೃಷ್ಣ ಮತ್ತೆ ಬಲರಾಮ ಸೇರಿ ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಎಲ್ಲಾ ಹಸುಗಳ ಹಗ್ಗಗಳನ್ನ ಬಿಚ್ಚಿದ್ರು. ಯಶೋಧ ಹಾಲನ್ನ ಕರಿಯೋಕೆ ಅಂತ ಕೊಟ್ಟಿಗೆಗೆ ಹೋದಾಗ ಹಸುಗಳು ಕಾಣಿಸ್ಲೇ ಇಲ್ಲ. ಇದು ಕೃಷ್ಣನದ್ದೇ ಕೆಲ್ಸ ಅಂತ ಗೊತ್ತಾಯ್ತು. ಅದ್ರಿಂದ ಅಮ್ಮ ಇವತ್ತು ಊಟ ಹಾಕೋದಿಲ್ಲ ಅಂತ ಬೈದು ಬಿಟ್ರು. ಇದಾದ ಸ್ವಲ್ಪ ಹೊತ್ತಲ್ಲಿ ಕೃಷ್ಣನ ಗೆಳೆಯರೆಲ್ಲ ಓಡ್ ಬಂದು ಯಶೋಧನನ್ನ ಕರೆದ್ರು. ಯಶೋದಮ್ಮ ಯಶೋದಮ್ಮ, ಕೃಷ್ಣ ಹೊಟ್ಟೆ ಹಸಿವು ಅಂತ ಮಣ್ಣನ್ನ ತಿಂದುಬಿಟ್ಟ ಅಂತ ಹೇಳಿದ್ರು. ಇದನ್ನ ಕೇಳಿ ಯಶೋಧ ಒಮ್ಮೆಲೆ ಕಂಗಾಲಾಗಿ ಹೋದ್ಲು. ಕೃಷ್ಣನನ್ನ ಹುಡುಕೊಂಡು ಹೋದ್ಲು. ಕೃಷ್ಣ ಮಣ್ಣನ್ ತಿಂದ್ಯಾ ಅಂತ ಕೇಳಿದ್ಲು. ಆಗ ಕೃಷ್ಣ, ಇಲ್ಲಮ್ಮ, ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ನಾನು ನಿಜವಾಗಿಯೂ ಮಣ್ಣನ್ನ ತಿಂದಿಲ್ಲಮ್ಮ ಅಂತ ಹೇಳ್ದ. ಆದ್ರೂ ಯಶೋಧೆಗೆ ನಂಬಿಕೆ ಬರಲೇ ಇಲ್ಲ. ಎಲ್ಲಿ, ನಿನ್ನ ಬಾಯನ್ನ ತೆಗಿ, ನಾನ್ ನೋಡ್ತೀನಿ ಅಂತಂದ್ಲು. ಆಗ ಕೃಷ್ಣ ಬಾಯನ್ನ ತೆರೆದಾಗ ಬ್ರಹ್ಮಾಂಡವೇ ಕಾಣಿಸ್ತು. ಒಂದು ಕ್ಷಣ ಯಶೋಧ ಹೌಹಾರು ಹೋದ್ಲು. ತನ್ನ ಮಗ ಅಸಾಮಾನ್ಯ ಅನ್ನೋದು ಆಕೆಗೆ ಗೊತ್ತಾಯ್ತು. ಹೀಗೆ ಸಾಕಷ್ಟು ದಿನಗಳು ಕಳೆದು ಹೋದ್ವು. ಅಲ್ಲಿನ ಜನಕ್ಕೆ ಮತ್ತೊಮ್ಮೆ ಕೃಷ್ಣನ ಲೀಲೆ ಕಾಣೋ ಸಮಯ ಬಂದಿತ್ತು. ಒಂದು ದಿನ ಕೃಷ್ಣ ಬೆಣ್ಣೆಯನ್ನ ಕದ್ದು ತಿಂತಾ ಇದ್ದ. ಆ ಕ್ಷಣದಲ್ಲಿ ಯಶೋದಾಳ ಕೈಗೆ ಸಿಕ್ಕಿಬಿದ್ದ. ಈತನ ಕೀಟಲೆ ಅತಿಯಾಯ್ತು ಅಂತನ್ನಿಸಿ ಒಂದು ಹಗ್ಗ ತಗೊಂಡು ಒಂದು ಭಾರವಾದ ಪೀಪಾಯಿಗೆ ಕಟ್ಟಿ ಎಲ್ಲೂ ಹೋಗ್ದಿರೋ ಹಾಗೆ ಮಾಡಿದ್ಲು. ಆದ್ರೆ ಜಗದ ಭಾರವನ್ನ ಹೊರೋಕೆ ಬಂದಿದ್ದ ಶ್ರೀಕೃಷ್ಣ ಪರಮಾತ್ಮನಿಗೆ ಅದೊಂದು ಬಂಧನ ಅಂತ ಅನ್ನಿಸ್ಲೇ ಇಲ್ಲ.
ತಾಯಿ ಬೇರೆ ಕಡೆ ಹೋಗ್ತಿದ್ದ ಹಾಗೆ ಆ ಭಾರವಾದ ಪೀಪಾಯಿಯನ್ನ ಸರಾಗವಾಗಿ ಎಳ್ಕೊಂಡು ಹೋದ. ಇದನ್ನ ಆತನ ಗೆಳೆಯರೆಲ್ಲ ಬೆರಗು ಕಣ್ಣಿಂದ ನೋಡೋಕೆ ಶುರು ಮಾಡಿದ್ರು. ಆತನ ಹಿಂದೆ ಕೇಕೆ ಹಾಕ್ತಾ ಕೂಗತೊಡಗಿದ್ರು. ಈತ ಸಾಕಷ್ಟು ದೂರ ಆ ಭಾರವನ್ನ ಎಳ್ಕೊಂಡು ಹೋದ. ಇನ್ನೂ ಸ್ವಲ್ಪ ಮುಂದೆ ಹೋದಾಗ 2 ಮರಗಳ ಮಧ್ಯ ಆ ಪೀಪಾಯಿ ಸಿಕ್ಕಾಕೊಳ್ತು. ಕೃಷ್ಣಂಗೆ ಎಳೆಯೋಕಾಗ್ಲೇ ಇಲ್ಲ. ಗೆಳೆಯರೆಲ್ಲ ಜೋರಾಗಿ ಎಳಿ ಅಂತ ಉತ್ಸಾಹ ತುಂಬೋಕೆ ಶುರು ಮಾಡಿದ್ರು. ಆಗ ಒಮ್ಮೆಲೆ ಎಳೆದ ಈ ಭೂಪ ತಕ್ಷಣ ಆ 2 ಮರಗಳು ಬುಡ ಸಮೇತ ಕಿತ್ತು ಬಂದವು. ಈ ದೃಶ್ಯ ನೋಡಿ ಅವರೆಲ್ಲ ಕಣ್ಣು ಬಾಯಿ ಬಿಟ್ರು. ತಕ್ಷಣ ಆ ಮರದಿಂದ 2 ಮನುಷ್ಯ ರೂಪದ ಆಕೃತಿಗಳು ಬಂದು ಕೃಷ್ಣನಿಗೆ ವಂದಿಸಿ ಮರೆಯಾಗಿ ಹೋದ್ವು. ಇದನ್ನ ನೋಡಿ ಸಂಗಡಿಗರು ಬೆಚ್ಚಿ ಬಿದ್ರು. ಎಲ್ಲ ಓಡಿ ಹೋಗಿ ದೊಡ್ಡವರಿಗೆ ವಿಷಯ ತಿಳಿಸಿದ್ರು. ಅವರು ಅಲ್ಲಿ ಬಿದ್ದಿದ್ದ ಮರವನ್ನ ಕಂಡು ಇದೆಲ್ಲ ಹೇಗಾಯ್ತು ಅಂತ ಕೇಳಿದ್ರು. ಆಗ ಆ ಮಕ್ಕಳೆಲ್ಲ ನಡೆದ ವಿಷಯನ ಹೇಳಿದ್ರು. ಆದ್ರೆ ಇದನ್ನೆಲ್ಲ ಅಲ್ಲಿನ ಜನ ನಂಬೋಕೆ ಸಿದ್ಧರಿರಲಿಲ್ಲ. ದೊಡ್ಡವರಿಂದಲೇ ಅಲುಗಾಡಿಸೋಕೆ ಅಸಾಧ್ಯ ಅನ್ನುವಷ್ಟು ದೊಡ್ಡ ಪೀಪಾಯಿಯನ್ನ ಈ ಬಾಲಕ ಎಳ್ಕೊಂಡು ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವರೆಲ್ಲ ಮಾತಾಡ್ಕೊಂಡ್ರು. ಈ ಬಗ್ಗೆ ನಿಜಾಂಶ ತಿಳಿಯೋಕೆ ಜನರೆಲ್ಲ ಜ್ಯೋತಿಷಿಯೊಬ್ಬರ ಬಳಿ ಹೋದ್ರು. ಯಶೋದಾಳ ಮಗನ ಜಾತಕವನ್ನ ಜ್ಯೋತಿಷಿ ಕೈಗೆ ಕೊಟ್ರು. ಅದನ್ನ ನೋಡಿದ ಜ್ಯೋತಿಷಿ, ಈತ ಸಾಮಾನ್ಯನಲ್ಲ, ಜಗತ್ತನ್ನ ಕಾಪಾಡೋಕೆ ಬಂದಿರೋ ದೇವ್ರು, ಈತನಲ್ಲಿ ದೈವಾಂಶಗಳು ಸಾಕಷ್ಟಿವೆ ಅಂದ್ರು. ಮುಂದೇನಾಯ್ತು ಅನ್ನೋದನ್ನ ಮಕ್ಕಳೇ ನಾಳೆ ಹೇಳ್ತೀನಿ, ಸರಿನಾ?